ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಅಕ್ಷಯ ತೃತೀಯದ ಬಗ್ಗೆ ನಿಮಗೆ ಸರಳವಾಗಿ ಮನೆಯಲ್ಲಿ ಹೇಗೆ ಆಚರಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಅಕ್ಷಯ ತೃತೀಯ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿಕೊಂಡು ಅವತ್ತಿನ ದಿವಸ ಒಂದು ವಿಶೇಷವಾದ ವಿಶೇಷವಾದ ಬಣ್ಣದ ಉಡುಗೆಯನ್ನು ತೊಡಬೇಕಾಗುತ್ತೆ. ಅಂತಹ ಬಣ್ಣ ಯಾವುದಪ್ಪ ಅಂದರೆ ಗೋಲ್ಡನ್ ಕಲರ್ ಅಥವಾ ಯೆಲ್ಲೋ ಕಲರ್, ಹಳದಿ ಅಥವಾ ಬಂಗಾರದ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ದೇವರ ಮನೆಗೆ ಬಂದು ಒಂದು ತುಪ್ಪದ ದೀಪವನ್ನು ಹಚ್ಚಿ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಶ್ರೀಕೃಷ್ಣನಿಗೆ ಅವಲಕ್ಕಿ ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡಿಕೊಂಡು ಮನೆದೇವರಿಗೆ ಅನ್ನ ಹಾಗೂ ತುಪ್ಪ ಸಕ್ಕರೆ ಮಿಕ್ಸ್ ಮಾಡಿ ನೈವೇದ್ಯ ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದರೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತಲ್ವ ಅಥವಾ ಆಫೀಸಿಗೆ ಹೋಗೋರು ಇರ್ತಾರಲ್ವ, ಅದಕ್ಕೋಸ್ಕರ ಬೆಳಗ್ಗೆ ಹೇಗೂ ಅನ್ನ ಮಾಡಿರ್ತೀವಿ ಅಲ್ವಾ, ಆ ಅನ್ನಕ್ಕೆ ತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಮಿಕ್ಸ್ ಮಾಡಿ ನೈವೇದ್ಯ ಮಾಡಿಕೊಂಡು ಮನೆಯವರೆಲ್ಲರೂ ಸೇವಿಸಬೇಕು. ನಂತರ ಶ್ರೀಕೃಷ್ಣನಿಗೆ ಮುಖ್ಯವಾಗಿ ಈ ಅವಲಕ್ಕಿ ಬೆಲ್ಲವನ್ನು ನೈವೇದ್ಯವಾಗಿ ಇಡಬೇಕು. ನಂತರ ಹತ್ತಿರದಲ್ಲೇ ಇರುವ ಯಾವುದಾದರೂ ಸರಿ, ಗಣೇಶ, ದೇವಿ, ಆಂಜನೇಯ, ಹೀಗೆ ಯಾವುದಾದ್ರೂ ಮನೆಗೆ ಹತ್ತಿರವಿರುವ ದೇವಾಲಯಕ್ಕೆ ಹೋಗಿ ಅರ್ಚನೆ ಪೂಜೆ ಮಾಡಿಸಿಕೊಂಡು ಬರಬೇಕು. ನಂತರ ಈ ಅಕ್ಷಯ ತೃತೀಯ ದಿನ ಶುಭ ಕಾರ್ಯಗಳನ್ನು ಮಾಡುವುದು ತುಂಬ ಒಳ್ಳೆಯದು. ಅವರವರಿಗೆ ಅನುಕೂಲವಾದ ವ್ಯಾಪಾರ ಆಗಿರ್ಬೋದು, ಮದುವೆ, ಎಂಗೇಜ್ಮೆಂಟ್, ಈ ಥರ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ತುಂಬ ವಿಶೇಷವಾದ ದಿನವಾಗಿದೆ. ಈ ಅಕ್ಷಯ ತೃತೀಯ ದಿನ ಬಡವರಿಗೆ, ಸ್ವಲ್ಪ ಬಡವರಿರ್ತಾರಲ್ವ ಅಂಥವರಿಗೆ ಅವರಿಗೆ ಅನುಕೂಲವಾಗುವ ವಸ್ತುಗಳನ್ನು ಕೊಡುವುದರಿಂದ ಲಕ್ಷ್ಮಿಯು ನಮಗೆ ಆಶೀರ್ವದಿಸುತ್ತಾಳೆ. ಅವರಿಗೆ ಧಾನ್ಯಗಳಾಗಿರ್ಬೋದು, ಅಕ್ಕಿ, ಗೋಧಿ, ಈ ಥರ ಹಣ್ಣು, ಈ ಥರ ಸಿಹಿ ಪದಾರ್ಥಗಳನ್ನು, ಹೊಸ ವಸ್ತ್ರಗಳನ್ನು ಕೊಡುವುದರಿಂದ ನಮಗೆ ಬೇಕಾದವರಿಗೆ ಅಥವಾ ನಮಗಿಂತಲೂ ಸ್ವಲ್ಪ ಬಡವರಿರ್ತಾರಲ್ವ ಅವರಿಗೆ ನಾವು ಸಂತೋಷವಾಗಿ ಅವರಿಗೆ ಕೊಡುವುದರಿಂದ ನಮಗೆ ದೇವರ ಆಶೀರ್ವಾದ, ಅನುಗ್ರಹ ಸಿಗುತ್ತದೆ. ನೀವು ಕೂಡ ಈ ಥರ ಸರಳವಾಗಿ ಮನೆಯಲ್ಲಿ ಆಚರಿಸಿ. ಓಕೆ, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬಾಯ್.